ನೆಟ್ವರ್ಕ್ಗೆ ಸ್ವಾಗತ. ನಾನು ರಮ್ಯಾ ಕೃಷ್ಣ. ಪಾಕ್ ವಿರುದ್ಧ ಭಾರತ ಏಷ್ಯಾ ಕಪ್ ಅನ್ನ ವಿಜೇತಗೊಂಡ್ರು ಕೂಡ ಕಪ್ಪನ್ನ ಸ್ವೀಕರಿಸುವುದಕ್ಕೆ ನಿರಾಕರಣೆ ಮಾಡುತ್ತೆ. ಅದು ಕ್ರಿಕೆಟ್ ಪಂದ್ಯಾವಳಿಯ ಇತಿಹಾಸದಲ್ಲೇ ಎಂದು ಕೂಡ ನಡೆದಿಲ್ಲ ಅಂತಾನೆ ಹೇಳ್ಬೋದು. ಯಾವ ಕಾರಣಕ್ಕಾಗಿ ನಮ್ಮ ಭಾರತ ತಂಡ ಪ್ರಶಸ್ತಿಯನ್ನ ಸ್ವೀಕರಿಸಿಲ್ಲ, ಯಾವ ಕಾರಣಕ್ಕಾಗಿ ಕಪ್ಪನ್ನ ಸ್ವೀಕರಿಸಿಲ್ಲ ಅಂತ ನೋಡೋದಾದ್ರೆ, ಇನ್ನು ಭಾರತ ಪಾಕಿಸ್ತಾನದ ವಿರುದ್ಧ 5 ವಿಕೆಟ್ಗಳ ಅಂತರದಲ್ಲಿ ವಿಜೇತರಾಗಿತ್ತು. ಇನ್ನು ಭಾರತೀಯರೆಲ್ಲರೂ ಕೂಡ ಕುಣಿದು ಕುಪ್ಪಳಿಸಿದ್ರು, ಹರ್ಷವನ್ನ ವ್ಯಕ್ತಪಡಿಸಿದ್ರು. ಇದರ ಬೆನ್ನಲ್ಲೇ ಇನ್ನೇನು ಪ್ರಶಸ್ತಿ ಸಮಾರಂಭವನ್ನ ನಡೆಸಲಾಗುತ್ತೆ ಅನ್ನುವಂತಹ ವೇಳೆ ಸುಮಾರು ಮೀಟರ್ ಅಂತರದಲ್ಲೇ ಕಾಯ್ದಿರಿಸಿಕೊಂಡಿದ್ದಾರೆ ನಮ್ಮ ಭಾರತೀಯ ತಂಡದ ಆಟಗಾರರು. ಅದೇ ರೀತಿ ಡ್ರೆಸ್ಸಿಂಗ್ ರೂಮ್ಗೆ ಹೋದಂತಹ ಪಾಕ್ ಆಟಗಾರರು ಕೂಡ ಹೊರ ಬಂದಿಲ್ಲ. ಎಲ್ಲೋ ಒಂದ್ ಕಡೆ ಪ್ರಶಸ್ತಿ ಸಮಾರಂಭ ನಡೆಯೋದಿಲ್ವೇನೋ ಅನ್ನೋ ರೀತಿ ಅಲ್ಲಿನ ವಾತಾವರಣ ಸೃಷ್ಟಿಯಾಗಿತ್ತು. ಇನ್ನು ಪಾಕ್ನ ಆಟಗಾರರು ಕೂಡ ಏನು ಸ್ಟೇಜ್ ಮೇಲೆ ಬರ್ತಾರೆ, ಸ್ಟೇಜ್ ಮೇಲೆ ಬಂದು ಚೆಕ್ ಅನ್ನ ಸ್ವೀಕಾರ ಮಾಡುವಾಗ್ಲೂ ಕೂಡ ಎಲ್ಲರೂ ಮೋದಿ ಮೋದಿ ಅಂತ ಕೇಕೆಯನ್ನ ಹಾಕಿದ್ದಾರೆ. ಅದು ಒಂಥರ ಮುಜುಗರ ಉಂಟಾಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಮೋದಿ ಮೋದಿ, ಇಂಡಿಯಾ ಇಂಡಿಯಾ ಅಂತ ಕೂಗಿದ್ದಾರೆ ಪ್ರೇಕ್ಷಕರು. ಇದರಿಂದ ಪಾಕ್ನವರಿಗೂ ಕೂಡ ಎಲ್ಲೊಂದ್ ಕಡೆ ಮುಜುಗರ, ಅವಮಾನ ಆಗಿರುವಂತದ್ದು. ಜೊತೆಯಲ್ಲೇ ಬೇರೆ ಅಪ್ಡೇಟ್ಸ್ ಅನ್ನ ನೋಡೋದಾದ್ರೆ, ಟ್ರೋಫಿಯನ್ನ ಇಂದು ಭಾರತ ಪಡಿತಾ ಇಲ್ಲ ಅಂತ ನಿರೂಪಕ ಅಂದ್ರೆ ಸ್ಟೇಜ್ ಮೇಲೆ ಆಂಕರ್ ಹೇಳಿದ ನಂತರ ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ತೆರೆ ಎಳೆಯಲಾಯಿತು. ಏನೋ ಈ ಪ್ರಶಸ್ತಿಯನ್ನ ಯಾರು ಕೊಡ್ತಾ ಇದ್ರು, ಸ್ಟೇಜ್ ಮೇಲಿಂದ ಯಾವ ಗಣ್ಯರಿಂದ ಪ್ರಶಸ್ತಿ ಸ್ವೀಕಾರ ಮಾಡಬೇಕಾಗಿತ್ತು, ಯಾವ್ದು ಕಾರಣಕ್ಕೋಸ್ಕರ ಇವರು ನಕಾರವನ್ನ ಮಾಡಿದ್ರು ಅಂತ ನೋಡೋದಾದ್ರೆ, ಏನೋ ಕ್ರಿಕೆಟ್ನ ಅಂದ್ರೆ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಯ ಅಧ್ಯಕ್ಷ ಹಾಗೂ ಪಾಕ್ನ ಆಂತರಿಕ ವ್ಯವಹಾರಗಳ ಸಚಿವರು ಆಗಿರುವಂತಹ ಏಷ್ಯಾ ಕ್ರಿಕೆಟ್ ಮಂಡಳಿಯ ಅಧ್ಯಕ್ಷ ಮೊಹಸಿನ್ ನಖ್ವಿಯಿಂದ ಟ್ರೋಫಿಯನ್ನ ಸ್ವೀಕರಿಸುವುದಕ್ಕೆ ನಕಾರವನ್ನ ಎತ್ತಿದ್ದಾರೆ ಭಾರತೀಯ ಆಟಗಾರರು. ಇದೆಲ್ಲೊಂದ್ ಕಡೆ ಭಾರತೀಯರು ಒಂದಷ್ಟು ಟ್ವೀಟ್ ಗಳನ್ನ ಮಾಡ್ಕೊಂಡು ಇರೋದಾಗಿರ್ಬೋದು, ಸಾಮಾಜಿಕ ಜಾಲತಾಣದಲ್ಲಿ ಆಗಿರ್ಬೋದು, ಶಬಾಷ್ ನಮ್ಮ ಭಾರತೀಯರು ಭಾರತದ ಗೌರವವನ್ನ ಉಳಿಸಿದ್ದಾರೆ ಅಂತ ಒಂದಷ್ಟು ಜನ ಸಾಮಾಜಿಕ ಜಾಲತಾಣದಲ್ಲಿ ಕಮೆಂಟ್ಸ್ ಗಳ ಮೂಲಕ, ಪೋಸ್ಟ್ ಗಳನ್ನ ಹರಿಬಿಡೋದರ ಮೂಲಕ ಭಾರತೀಯ ಕ್ರಿಕೆಟ್ ಆಟಗಾರರನ್ನೇ ಬೆಂಬಲಿಸಿರುವಂತದ್ದು. ಮಹಾರಾಷ್ಟ್ರದಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಮಳೆರಾಯನ ಅಬ್ಬರ ಜಾಸ್ತಿ ಆಗಿರೋ ಕಾರಣದಿಂದಾಗಿ ಭೀಮೆ, ಯಾದಗಿರಿ, ಕಲಬುರಗಿ, ವಿಜಯಪುರದತ್ತ ಹರಿ ಬರ್ತಾ ಇದ್ದಾರೆ. ಏನೋ ಭೀಮಾ ನದಿ ನೀರು ಈ ಜಿಲ್ಲೆಗಳಿಗೆ ಹರಿ ಬರ್ತಾ ಇರೋ ಕಾರಣದಿಂದಾಗಿ ಸಣ್ಣ ಪುಟ್ಟ ಕುಗ್ರಾಮಗಳು ಕೂಡ ಜಲಾವೃತಗೊಂಡಿದೆ. ಸದ್ಯಕ್ಕೆ ಅಲ್ಲಿನ ಜನಜೀವನ ಅಸ್ತವ್ಯಸ್ತಗೊಂಡಿರುವಂತದ್ದು. ಜೊತೆಯಲ್ಲೇ ಇನ್ನು ಮಹಾರಾಷ್ಟ್ರದಲ್ಲಿ ಭಾರಿ ಮಳೆ ಆಗ್ತಾ ಇರುವಂತಹ ಕಾರಣದಿಂದಾಗಿ ಅಲ್ಲಿನ ಜಲಾಶಯಗಳಿಂದ 5.10 ಕ್ಯೂಸೆಕ್ ನೀರನ್ನ ಇತ್ತ ಹರಿ ಬಂದಿರುವಂತದ್ದು. ಪ್ರವಾಹ ಪರಿಸ್ಥಿತಿ ಅಲ್ಲಿ ಎದುರಾಗಿದೆ. ಸದ್ಯಕ್ಕೆ 2018ರ ನಂತರ ಇದೇ ಮೊದಲ ಬಾರಿಗೆ ಅಂತಂದ್ರೆ 2018ರಲ್ಲಿ ಇದೇ ರೀತಿ ಆಗಿತ್ತು. ಅದಾದ ನಂತರ 2025 ಅಂದ್ರೆ ಇವತ್ತಿನ ಪರಿಸ್ಥಿತಿ ಈ ರೀತಿ ಆಗಿದೆ. ಇದೇ ಮೊದಲ ಬಾರಿಗೆ ಈ ರೀತಿ ಆಗ್ತಾ ಇರುವಂತದ್ದು. 95ಕ್ಕೂ ಹೆಚ್ಚು ಗ್ರಾಮಗಳು ಜಲಾವೃತಗೊಂಡಿದೆ. ಮುಂಜಾಗ್ರತಾ ಕ್ರಮವಾಗಿ ಕೆಲ ಕುಟುಂಬಗಳನ್ನ ಬೇರೆಡೆ ಸ್ಥಳಾಂತರ ಮಾಡಲಾಗಿದೆ. ಗಂಜಿ ಕೇಂದ್ರಗಳನ್ನ ಕೂಡ ತೆರೆಯಲಾಗಿದೆ. ಇನ್ನು ಪ್ರವಾಹ ಭೀತಿ ಎದುರಾಗಿರೋ ಕಾರಣದಿಂದಾಗಿ ಎಲ್ಲಾ ರೀತಿಯ ಮುಂಜಾಗ್ರತೆ ಕ್ರಮಗಳನ್ನ ತೆಗೆದುಕೊಳ್ಳೋದಕ್ಕೆ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಅವರು ಸೂಚನೆಯನ್ನ ನೀಡಿದ್ದಾರೆ. ಜೊತೆಗೆ ಕಲಬುರಗಿಗೂ ಕೂಡ ಪ್ರವಾಸವನ್ನ ಕೈಗೊಂಡಿರುವಂತದ್ದು. ಕಲಬುರಗಿಗೆ ನಾಳೆ ತೆರಳಲಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರು ಅಲ್ಲಿ 3 ಜಿಲ್ಲೆಗಳ ಅಧಿಕಾರಿಗಳ ಸಮ್ಮುಖದಲ್ಲಿ ಪ್ರವಾಹ ಭೀತಿಯ ಪರಿಸ್ಥಿತಿಯನ್ನ ಯಾವ ರೀತಿ ಎದುರಿಸಬೇಕಾಗುತ್ತೆ, ಸದ್ಯಕ್ಕೆ ಯಾವೆಲ್ಲ ಒಂದಷ್ಟು ಕ್ರಮಗಳನ್ನ ಕೈಗೊಂಡಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಸಭೆಯನ್ನ ನಡೆಸ್ತಾ ಇರುವಂತದ್ದು. ಸದ್ಯಕ್ಕೆ ಅಲ್ಲಿನ ಅಧಿಕಾರಿಗಳು ಪ್ರವಾಹ ಭೀತಿ ಏನು ಉಂಟಾಗಿದೆ, ಕೆಲ ಗ್ರಾಮಗಳು ಯಾವುದೆಲ್ಲ ಡೇಂಜರ್ ಝೋನ್ ನಲ್ಲಿ ಇದ್ದಾರೆ, ಅಲ್ಲಿನ ಜನರನ್ನ ಆಲ್ರೆಡಿ ಶಿಫ್ಟ್ ಮಾಡಿದ್ದಾರೆ ಬೇರೆ ಕಡೆ ಎಲ್ಲ, ಮತ್ತೆ ಯಾವೆಲ್ಲ ಕ್ರಮಗಳನ್ನ ಮುಂಜಾಗ್ರತೆಯಾಗಿ ತೆಗೆದುಕೊಳ್ಬಹುದು ಎಲ್ಲವನ್ನ ಕೂಡ ತೆಗೆದುಕೊಂಡಿರುವಂತದ್ದು. ರಾಜ್ಯದಾದ್ಯಂತ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆ ಪ್ರಾರಂಭವಾಗಿತ್ತು. ಸೋಮವಾರದಿಂದಲೇ ಈ ಒಂದು ಸಮೀಕ್ಷೆ ಪ್ರಾರಂಭಗೊಂಡಿತ್ತು. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಈ ಒಂದು ಸಮೀಕ್ಷೆ ಆಮೆಗತಿಯಲ್ಲಿ ನಡೀತಾ ಇದೆ ಅನ್ನುವಂತಹ ಕಾರಣದಿಂದಾಗಿ ಸಿಎಂ ಸಿದ್ದರಾಮಯ್ಯ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ರು. ಬೇಸರವನ್ನ ವ್ಯಕ್ತಪಡಿಸಿದ ಅಲ್ಲದೆ ಅಧಿಕಾರಿಗಳು ಯಾರೆಲ್ಲ ಇನ್ನೂ ಕೂಡ ಸಮೀಕ್ಷೆ ಆಪ್ ಗಳನ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ, ಎಲ್ಲೋ ಒಂದ್ ಕಡೆ ನಿರಾಸಕ್ತಿಯನ್ನ ತೋರಿಸ್ತಾ ಇದ್ದಾರೆ. ಜೊತೆಗೆ ಟೆಕ್ನಿಕಲ್ ಎರರ್ ಆಗಿರ್ಬೋದು, ಬೇರೆ ಬೇರೆ ಏನೆಲ್ಲ ಸಮಸ್ಯೆಗಳು ಉಂಟಾಗ್ತಾ ಇತ್ತು, ಇಂಟರ್ನೆಟ್ ಪ್ರಾಬ್ಲಮ್ ಆಗಿರ್ಬೋದು, ಮತ್ತೆ ಮನೆಗಳಿಗೆ
ಮನೆಗಳಿಗೆ ತೆರಳಿ ಹೋದಾಗ OTP ಬರ್ದಲೇ ಇರುವಂತಹ ಸಮಸ್ಯೆಗಳಾಗಿರ್ಬೋದು, ಇಂತೆಲ್ಲ ಸಮಸ್ಯೆಗಳಿಗೆ ಯಾವ ರೀತಿ ಪರಿಹಾರವನ್ನ ಕಂಡುಕೊಳ್ಬಹುದು ಅನ್ನುವಂಥ ನಿಟ್ಟಿನಲ್ಲಿ ಸಭೆಯನ್ನ ಕೂಡ ನಡೆಸಿದ್ರು. ಜೊತೆಗೆ ಯಾರು ಈ ಒಂದು ಸಭೆಯಲ್ಲಿ ನಿರ್ಲಕ್ಷ್ಯವನ್ನ ವಹಿಸ್ತಾರೆ, ಯಾರು ಈ ಒಂದು ಸಭೆಗೆ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರೆ, ಯಾರು ಇನ್ನೂ ಕೂಡ ಆಪ್ ಗಳನ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂಥವರ ವಿರುದ್ಧ ಕಾನೂನು ಕ್ರಮವನ್ನ ತೆಗೆದುಕೊಳ್ಳಲಾಗುವುದು ಅಂತ ಕಟ್ಟುನಿಟ್ಟಿನ ಸೂಚನೆಯನ್ನ ಹೊರಡಿಸಿದ ನಂತರ ಎಲ್ಲ ಅಧಿಕಾರಿಗಳು, ಎಲ್ಲ ಸಮೀಕ್ಷೆಯಲ್ಲಿ ಪಾಲ್ಗೊಂಡಿರುವಂತಹ ಸಿಬ್ಬಂದಿಗಳು ಅಲರ್ಟ್ ಆಗಿರುವಂತದ್ದು. ದಿನಕ್ಕೆ 10% ಸಮೀಕ್ಷೆಯನ್ನ ನಡೆಸಬೇಕು ಅಂತ ಒಂದು ಆದೇಶವನ್ನ ಕೊಟ್ಟಿದ್ರು ಅಂತ ಅಂದ್ರೆ ಸೂಚನೆಯನ್ನ ಹೊರಡಿಸಿದ್ರು. ಆದ್ರೆ ನಿನ್ನೆ ಭಾನುವಾರ 11% ಸಮೀಕ್ಷೆ ಆಗಿದೆ. 11% ಸಮೀಕ್ಷೆ ಆಗಿರುವಂತದ್ದು ಎಲ್ಲ ಒಂದ್ ಕಡೆ 4-5 ದಿನದಿಂದ ಆಮೆಗತಿಯಲ್ಲಿದ್ದಂತಹ ಸಮೀಕ್ಷೆ ವೇಗವಾಗಿ ತೆರಳುತ್ತಾ ಇದೆ. ಒಂದು ರೀತಿಯಾದಂತಹ ಚಾಲನೆಯನ್ನ ಪಡೆದುಕೊಂಡಿದೆ ಅಂತಾನೆ ಹೇಳ್ಬೋದು. ಇನ್ನು ಸಮೀಕ್ಷೆಗೆ ಇಂತಿಷ್ಟೇ ದಿನದಲ್ಲಿ ಮುಗಿಸಿ ನೀವು ವರದಿಯನ್ನ ಕೊಡಬೇಕು ಅಂತ ಕೂಡ ಹೇಳಿರುವಂತದ್ದು. ಜೊತೆಗೆ ಮನೆ ಬಾಗಿಲಿಗೆ ಬಂದಂತಹ ಸಂದರ್ಭದಲ್ಲಿ ಎಷ್ಟೋ ಕುಟುಂಬಸ್ಥರು ಇರೋದಿಲ್ಲ ಮನೆಯಲ್ಲಿ, ಅಂತವರಿಗಾಗಿಯೇ ಒಂದು ವೆಬ್ಸೈಟ್ ಅನ್ನ ಕೂಡ ಬಿಡುಗಡೆ ಮಾಡಲಾಗಿದೆ. ಎಲ್ಲರೂ ಕೂಡ ಯಾರಿಗೆಲ್ಲ ಆಸಕ್ತಿ ಇದೆ ಆ ಒಂದು ವೆಬ್ಸೈಟ್ಗೆ ತೆರಳಿ ನಿಮ್ಮ ರೇಷನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ಯಾವುದಾದ್ರೂ ಒಂದರಲ್ಲಿ ನೀವು ಲಾಗಿನ್ ಆಗೋದರ ಮುಖಾಂತರ ಸಮೀಕ್ಷೆನ ನೀವೇ ಮಾಡಬಹುದು ಅಂತ ಕೂಡ ತಿಳಿಸಿದ್ದಾರೆ. ಧರ್ಮಸ್ಥಳ ಪ್ರಕರಣ ವಿಚಾರವಾಗಿ ರಾಜ್ಯ ಸರ್ಕಾರ SITಯನ್ನ ರಚನೆ ಮಾಡಲಾಗಿತ್ತು. ದಿನನಿತ್ಯ ಒಂದಲ್ಲ ಒಂದು ರೀತಿಯಾಗಿ ತನಿಖೆಯನ್ನ ನಡೆಸಲಾಗ್ತಾ ಇತ್ತು. ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ದಾರೆ, ಏನೆಲ್ಲ ಸಂಶಯಗಳಿದೆ, ಇದರ ಯಥಾವತ್ತಾಗಿ ತನಿಖೆಯನ್ನ ನಡೆಸಲಾಗ್ತಾ ಇತ್ತು. ಇದೇ ಒಂದು ವಿಚಾರವಾಗಿ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರು 2ನೇ ಬಾರಿ ರಾಜ್ಯ ಸರ್ಕಾರಕ್ಕೆ ಧನ್ಯವಾದಗಳನ್ನ ತಿಳಿಸಿದ್ದಾರೆ. SIT ರಚನೆ ಆಗಿದ್ದಂತಹ ಕಾರಣದಿಂದಾಗಿಯೇ ಸತ್ಯಾಸತ್ಯತೆ ಹೊರ ಬರ್ತಾ ಇದೆ. ಧರ್ಮಸ್ಥಳದ ಮೇಲೆ ಏನೆಲ್ಲ ಕಳಂಕ ಇತ್ತು, ಧರ್ಮಸ್ಥಳದ ಮೇಲೆ ಯಾರೆಲ್ಲ ಆರೋಪ ಮಾಡಿದ್ರು, ಇದೆಲ್ಲ ಕೇವಲ ಸುಳ್ಳು ಅನ್ನೋದು ಪಟಾ ಬಯಲಾಗ್ತಾ ಇದೆ. ನಾನು ರಾಜ್ಯ ಸರ್ಕಾರಕ್ಕೆ ಧನ್ಯವಾದವನ್ನ ತಿಳಿಸ್ತೇನೆ ಅಂತ ಹೇಳಿ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ಹೇಳಿರುವಂತದ್ದು. ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂತಹ ಸಂದರ್ಭದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿ ಈ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ಅವರು ಕೊಟ್ಟಿರುವಂತದ್ದು. ಸುಖ ಸುಮ್ಮನೆ ಎಲ್ಲರೂ ಕೂಡ ಧರ್ಮಸ್ಥಳದ ವಿರುದ್ಧವಾಗಿ ಅಪಪ್ರಚಾರವನ್ನ ಮಾಡ್ತಾ ಇದ್ರು, ಮಂಜುನಾಥ ಸ್ವಾಮಿ ಮೇಲೂ ಕೂಡ ಕಳಂಕ ಹೊರಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಧರ್ಮಸ್ಥಳದ ಯಾವುದೇ ರೀತಿಯಾದಂತಹ ತಪ್ಪಿಲ್ಲ ಅನ್ನೋದಕ್ಕೆ, ನಮ್ಮದು ಯಾವುದೇ ರೀತಿಯಾದಂತಹ ತಪ್ಪಿಲ್ಲ ಅನ್ನೋದಕ್ಕೆ ಇದು ತಾಜಾ ಉದಾಹರಣೆ ಅನ್ನುವಂತಹ ರೀತಿಯಲ್ಲಿ ವೀರೇಂದ್ರ ಹೆಗಡೆ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು. ಸತ್ಯದರ್ಶನ ಸಮಾವೇಶ, ಚಂಡಿಕಾ ಹೋಮದಲ್ಲಿ ಭಾಗಿಯಾಗಿದ್ದಂತಹ ಅವರು ಈ ರೀತಿಯಾದಂತಹ ಮಾತುಗಳನ್ನ ಆಡಿದ್ದಾರೆ. ಏನೋ ಷಡ್ಯಂತ್ರ ಬಯಲಾದ ನಂತರ ಧರ್ಮಸ್ಥಳ ಇನ್ನೂ ಪ್ರಜ್ವಲಿಸ್ತಾ ಇದೆ, ಕಳಂಕದಿಂದ ದೂರ ಇದೆ, ಯಾವುದೇ ರೀತಿಯಾದಂತಹ ಕಪ್ಪು ಮಸಿಯನ್ನ ಬಳಿಯೋದಕ್ ಆಗಲ್ಲ, ದೇವರ ಆಶೀರ್ವಾದ ಸದಾ ನಮ್ಮ ಮೇಲಿರುತ್ತೆ ಅನ್ನುವಂತ ರೀತಿಯಲ್ಲಿ ತಿಳಿಸಿದ್ದಾರೆ. ಜನಪ್ರಿಯ ಸಾಹಿತಿ SL ಭೈರಪ್ಪ ಅವರು ನಿಧನರಾಗಿದ್ದರು. ನಿಧನರಾದ ನಂತರ ಎಲ್ಲಾ ರೀತಿಯಾದಂತಹ ಸಕಲ ಗೌರವಗಳೊಂದಿಗೆ ಮೈಸೂರಿನ ಚಾಮುಂಡೇಶ್ವರಿ ಬೆಟ್ಟದ ತಪ್ಪಲಿನಲ್ಲಿ ಅವರ ಅಂತ್ಯ ಸಂಸ್ಕಾರವನ್ನ ನಡೆಸಲಾಗಿತ್ತು. ಇದೀಗ ಅವರ ಹುಟ್ಟೂರಿನಲ್ಲಿ ಅವರ SL ಭೈರಪ್ಪ ಅವರ ಇಬ್ಬರು ಪುತ್ರರು ಕೂಡ ಶಾಸ್ತ್ರ ವಿಧಿ ವಿಧಾನಗಳಿಂದ ಪೂಜೆಯನ್ನ ಸಲ್ಲಿಸಿ ಮಂತ್ರಗಳನ್ನ ಜಪಿಸುತ್ತಾ ಕೆರೆಯೊಂದರಲ್ಲಿ ಅವರ ಅಸ್ಥಿಯೊಂದನ್ನ ವಿಸರ್ಜನೆ ಮಾಡಿದ್ದಾರೆ. ಉದಯ್ ಶಂಕರ್ ಹಾಗೂ ರವಿಶಂಕರ್ ಇಬ್ಬರು ಕೂಡ ಪೂಜೆಯನ್ನ ಸಲ್ಲಿಸಿ ಸಂತೇಶ್ವರ ಕೆರೆಯಲ್ಲಿ ಅಸ್ಥಿ ವಿಸರ್ಜನೆಯನ್ನ ನೆರವೇರಿಸಿರುವಂತದ್ದು. ಜೊತೆಗೆ SL ಭೈರಪ್ಪ ಅವರು ಬಾಲ್ಯವನ್ನ ಇದೇ ಗ್ರಾಮದಲ್ಲಿ ಕಳೆದಿದ್ದಂತ ನಂತರ ಇವರ ಕೆರೆಯಲ್ಲಿ ಈಜುತ್ತಿದ್ದ ದಿನಗಳನ್ನ ಎಲ್ಲ ಒಂದಷ್ಟು ಕಾರ್ಯಕ್ರಮಗಳಲ್ಲಿ ಹೇಳ್ಕೊತಾ ಇದ್ರು. ನಾನು ಈ ಒಂದು ಗ್ರಾಮದಲ್ಲಿ ಯಾವ ರೀತಿಯಾದಂತಹ ಕಾಲವನ್ನ ಕಳೀತಾ ಇದ್ದೆ ಅನ್ನುವಂತಹ ನಿಟ್ಟಿನಲ್ಲಿ ಯಾವ್ದಾದ್ರು ಕಾರ್ಯಕ್ರಮಕ್ಕೆ ಬಂದಂತಹ ಸಂದರ್ಭದಲ್ಲಿ ಅವರು ಬಾಲ್ಯದ ದಿನಗಳನ್ನ ಮೆಲುಕು ಹಾಕ್ತಾ ಇದ್ರು. ಜೊತೆಗೆ ಸಾಕಷ್ಟು ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಬತ್ತಿ ಹೋಗಿದಂತಹ ಈ ಕೆರೆಗೆ ಏತ ನೀರಾವರಿ ಮೂಲಕ ಹೇಮಾವತಿ ನೀರನ್ನ ಹರಿಸೋದಕ್ಕೆ ಸಾಕಷ್ಟು ಕೊಡುಗೆಗಳಿದೆ. ಇದೀಗ ಕಾಮಗಾರಿ ಕೂಡ ಪೂರ್ಣಗೊಂಡಿರುವಂತದ್ದು, ಎಲ್ಲ ರೀತಿಯಾದಂತಹ ಕಾಮಗಾರಿ ಕೂಡ ಪೂರ್ಣಗೊಂಡಿದೆ. ಅದರ ಫಲವಾಗಿಯೇ ಕಳೆದ ವರ್ಷ ಈ ಒಂದು ಕೆರೆಗೆ ನೀರನ್ನ ತುಂಬಿಸಲಾಗಿತ್ತು. ಅದೇ ನೀರಿನಲ್ಲಿ ಇವಾಗ SL ಭೈರಪ್ಪ ಅವರ ಅಸ್ಥಿಯನ್ನ ವಿಸರ್ಜನೆ ಮಾಡಿರುವಂತದ್ದು. ಇದಿಷ್ಟು ಇವತ್ತಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ಮೆಂಡು ನ್ಯೂಸ್ ನೆಟ್ವರ್ಕ್ ನ ಫಾಲೋ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.